ಹೆಲೋ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾವೆ. ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ಅಕ್ಕರಂ ಬೆಟ್ಟಕ್ಕೆ ಬಂದಿದ್ದೀನಿ ನಾನು ಒಬ್ಬನೇ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಬಂದಿಲ್ಲ, ಅದಕ್ಕೆ ಅಕ್ಕರಂ ಬೆಟ್ಟಕ್ಕೆ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಇವತ್ತು ವೀಡಿಯೋಸು ಚೆನ್ನಾಗಿದೆ, ವೀಡಿಯೋನು ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಆದರೂ ನಿಮ್ಮಿಂದ ಏನೋ ಅಂತ ಸ್ವಲ್ಪ ಸಪೋರ್ಟಿಂಗ್ ಬೇಕು. ಈ ವಿಡಿಯೋದಲ್ಲಿ ಎಲ್ಲ ಇರುತ್ತವೆ. ಆ ತಾತ ಏನೇನು ಹೇಳ್ತಾರೋ ಅವು ಕೇಳಿಸ್ಕೊಂಡು ಬನ್ನಿ. ಆ ತಾತ ಹೇಳೋದು ಚರಿತ್ರೆ ಏನೇನಿದೆಯೋ ಆ ತಾತನೂ ಹೇಳ್ತಾರೆ. ಆ ದೊಡ್ಡವ್ರು ಏನೋ ಹೇಳ್ತಾಯಿದ್ದಾರೆ, ಅವು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಆ ತಾತ ಹೇಳೋದು ಏನೇನು ಹೇಳ್ತಾರೋ ಕೇಳಿಸ್ಕೊಂಡು ಬರೋಣ ಬನ್ನಿ. ಹೌದಾ? ಹೇಳ್ರಿ ಅಂಕಲ್, ಹಂಗೆ ಹೇಳ್ಬೇಕಾ? ಈಗ ಅಕ್ಕಂಬರ್ ಬೆಟ್ಟ ಅಂತ. ಈಗ ಹೋಗ್ಬೇಕು ದಾರಿ. ಓಕೆ. ಅಷ್ಟೇ ಇನ್ನೇನು ಅದು ಚರಿತ್ರೆ ಇರುತ್ತಲ್ಲ, ಯಾವ ಕಾಲದ್ದು ದೇವಸ್ಥಾನ? ಜಾಸ್ತಿ ಇಂದ್ರ ಕಾಲದಲ್ಲಿ. ಯಾವ ಕಾಲದ ನಮ್ಗೆ ಗೊತ್ತಿಲ್ಲ. ದೊನೆಗಿನ ಎಲ್ಲ ಐತೆ, ನೀರಿನ ದೊನೆ ಹಿಂಗೆ ಆಟ ಕೆಟ್ಟವ್ರೆ. ಚೆನ್ನಾಗ್ಯಾ ದೊನೆ ಐತೆ, ದೊನೆ ಪಕ್ಕದಾಗಿ ಬಂಬಲ ಐತೆ. ಗಂಗಮ್ಮ ಐತೆ ಅಲ್ಲಿ ದೊನೆಗೆ. ಅಲ್ಲಿ ಸ್ವಲ್ಪ ಈ ಕಡೆ ದೊನೆ ಐತೆ. ದೊನೆ ಮುಂದ್ಗಡೆ ಬಂಬ್ಲಿಕ್ ಅವ್ರಿಂದ ಇಷ್ಟಿಷ್ಟು ಬಂಬ್ಲಿ ಅವು ಪೂಜೆ ಮಾಡ್ಕೊಂಡು ಬರೋದು. ಅಕ್ಕಂಬರ್ ಬೆಟ್ಟ ಅಂತ, ಕೈಗರ ಬೆಟ್ಟ ಅಂತ. ಅಷ್ಟೇನಾ ಚರಿತ್ರೆ? ಅಂದ್ರೆ ಇವಾಗ ಕಟ್ಟಿಸಿರೋದು ಯಾರು ಅಂತ ಯಾರು ಗೊತ್ತು? ಹಿಂದಿನ ಕಾಲದವರು. ಯಾವ ಕಾಲದವರು ನಮ್ಗೆ ಗೊತ್ತಿಲ್ಲ, ನಮ್ಮ ಅಪ್ಪನ ಕೂಡ ಗೊತ್ತಿಲ್ಲ. ಹಳೆ ಕಾಲದ ಒಂದು 500 ವರ್ಷ ಆಗಿದೆ. ಹಳ್ಳೆಗಾರ ಇದಾರೆ, ಹಳ್ಳೆಗಾರ ಅಂತ ಇಲ್ವೇ ಅವಾಗ ಇಲ್ವೇ ಆ ಕಾಲದಲ್ಲಿ ಅವ್ರು ಕೆಟ್ಟಿಸಿರೋದು. ಅವ್ರು ಕಟ್ಸಿರೋದು ದೇವಸ್ಥಾನ. ಅದೇ ಪೂಜಾರಿ ಅಂತ ಯಾವಾಗನ್ನ ಇಲ್ಲ ಯಾರನ್ನ ಮಾಡ್ಕೊಬಹುದಾ? ಓಕೆ, ಥ್ಯಾಂಕ್ಸ್ ಅಂಕಲ್. ಎಲ್ಲಿ ಯಾವ ನಿಮ್ದ? ಅಂಕಲ್, ನಮ್ ಸ್ವಂತೂರು ಗೌರಿಬಿದನೂರು. ನಾವು ಬಂದಿದ್ದು ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಟೆಂಪಲ್ಸ್ ಇರುತ್ತಲ್ಲ, ಆ ಟೆಂಪಲ್ಸ್ ಬಗ್ಗೆ ರೀಚಾರ್ಜ್ ಮಾಡ್ತಾ ಇದೀನಿ. ಪುರಾತನ ಟೆಂಪಲ್ಸ್ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ಓಕೆ ಅಂಕಲ್, ಥ್ಯಾಂಕ್ಸ್ ಅಂಕಲ್. ಬೆಟ್ಟಲ್ಲಿ ದೇವ್ರ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೆ. ಇದು ಕೋನೇರು ಅಂತ ಸಿಕ್ತು. ಕೋನೇರು ಸಖತ್ತಾಗಿದೆ. ಏನೋ ನನಗೂ ಕುರಿಗಳಿಗೆ ಅಂತ ನೀರು ಅಂದ್ಕೊತೀನಿ. ಪೂಜೆ ಮಾಡಿದ್ದಾರೆ. ಹೆಂಗಿದೆಯೋ ಅಂತ. ಮೇಲೆಗಡೆ ಬಂದಿದ್ದೀನಿ ಅನ್ಕೊಂತೀನಿ. ಅಪ್ಪ ಸ್ವಾಮಿ, ಬಂದುಬಿಟ್ಟಿದ್ದೀನಿ. ದೇವಸ್ಥಾನ ಗೊತ್ತಿಲ್ವೇ? ಟೆಂಪಲ್ ಇತ್ತಂದ್ರು, ಟೆಂಪಲ್ಲೇ ಕಾಣಿಸ್ತಾ ಇಲ್ಲ ನನಗೆ ಮಾತ್ರ. ನೋಡಿ, ಟೆಂಪಲ್ ಅಂದರು, ಟೆಂಪಲ್ಲೇ ಕಾಣಿಸ್ತಾ ಇಲ್ಲ ಇಲ್ಲಿ. ಎಲ್ಲಿದೆಯೋ ಟೆಂಪಲ್ ಹುಡುಕ್ತಾ ಇದ್ದೀನಿ. ಅದೇನಾ? ಅದೇ ನೋಡಿ, ಅದೇ ಅಂದ್ಕೊತೀನಿ ಟೆಂಪಲ್ಲು. ತೋರಿಸಿಲ್ಲ. ನೋಡಿ, ನಾನು ಅಂದ್ಕೊಂಡಿದ್ದು ಏನು ಚರಿತ್ರೆ.
ಇಲ್ಲಿ ನೀರಿರುತ್ತಂದ್ರು ಶೂ ಹಾಕ್ಕೊಂಡು ಬಂದಿದ್ದೀನಿ. ನಂಗೆ ಮಾತ್ರ ಸೂಪರ್ ಆಗಿದೆ ನೋಡಿ. ಏನಿಲ್ಲ ಅಂತ ಏನಿಲ್ಲ, ಅದು ಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಎಂತ ಇದಿದೆಯೋ. ಸೂಪರಾಗಿದೆ. ಆದರೂ ಇನ್ನೊಂದು ಟೆಂಪಲ್ ಇದೆ ಅಂದರು, ಅದೆಲ್ಲ ದಾರಿ ಇಲ್ಲ ಅಂದ್ಕೊತಾ ಇದ್ದೀನಿ. ನೋಡಿ ನೋಡಿ ಹೆಂಗಿದು ಫುಲ್ಲು ಜಾಸ್ತಿ ಇದು. ಹತ್ತು ಕಡೆ ದೇವಸ್ಥಾನ ಒಂದಿದೆ, ಇತ್ತ ಕಡೆ ಒಂದು. ಎಲ್ಲ ನೋಡಿಕೊಂಡು ಅಲ್ಲಿಗೆ ಹೋಗೋಣ ಹಿಂಗೆ ಅಂದ್ಕೊತೀನಿ. ಇಳಿಯೋದು ಇಲ್ಲವನ ಬನ್ನಿ, ಹೆಂಗಿರುತ್ತೋ ಯಜ್ಮೆಂಟ್ ನನಗೆ. ಶೂ ಬಿಡೋಣ, ನನ್ನ ಕಾಲ್ಗೆ ಚಪ್ಪಲಿನೇ ಇಲ್ಲ, ಹೆಂಗಿದೆಯೋ. ಶೂ ಅಲ್ಲಿ ಬಿಟ್ಟಿದ್ದೀನಿ, ಬ್ಯಾಗ್ ಇಲ್ಲಿ ಬಿಟ್ಟಿದ್ದೀನಿ. ಮುಂದೆ ಹೋದ್ರೆ ಇದು ನೋಡಿ ಹೆಂಗಿದೆಯೋ ಟೆಂಪಲ್. ಒಳಗಡೆ ಹೋಗೋದು ಅಂದ್ಕೊತೀನಿ. ಒಳಗಡೆಗೆ ಹೋಗೋಣ ಬನ್ನಿ. ಸ್ವಾಮಿ ನೋಡಿ, ಕೋನೇರಿ ಇದು ಅಂದ್ಕೊತೀನಿ. ಕೋನೇರೆ, ಕೋನೇರೆ ನೋಡಿ, ಇದೇನಾ ಗಂಗಮ್ಮ? ನೋಡಿ ಒಳಗಡೆ ಒಂದಿದೆಯಾ ನೋಡಿ, ಒಳಗಡೆ ತೋರಿಸ್ತೀನಿ. ಕೋನೇರಲ್ಲಿ ಟೆಂಪಲ್ ಇದೆ ನೋಡಿ, ನೋಡ್ತಾ ಇದ್ದೀರಲ್ಲ, ನೀರಲ್ಲಿ ದೇವರು ನೋಡಿ. ಹೆಂಗಿದೆಯೋ ನೋಡಿ. ಒಬ್ಬ ಕೋನೇರಲ್ಲಿ ನೀರು ಹೊಡೆದು ಯಾರಿಲ್ಲ ನೋಡಿ. ಹತ್ತು ಕಡೆ ಏನಿಲ್ಲ ದೇವಸ್ಥಾನ, ಇಲ್ಲಿ ಮಾತ್ರ ಏನೇ ಅಂದ್ಕೊತೀನಿ. ಈ ಕಾಲದಲ್ಲಿ ನೀರಿದೆ ಅಂದರೆ ಇದಾಗ್ತೀನಿ ನೋಡಿ. ನನಗೆ ಮಾತ್ರ ರಿಯಲ್ ಆಗಿ ಇಲ್ಲಿ ಬರ್ಬೇಕು ಅಂದ್ಕೊಂಡಿದ್ದೆ, ಇವಾಗ ಬಂದಿದ್ದೀನಿ. ನೋಡಿ ಆಗಿತ್ತು ಎಲ್ಲ. ಅಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಹೆಂಗಿದೆಯೋ. ಎಲ್ಲ ಆಗೈತೆ ನೋಡಿ, ಸೂಪರಾಗಿದೆ. ದೇವ್ರು ಮಾತ್ರ ಯಾರೋ ಬಿಸಾಕಿದ್ದಾರೆ ದೇವ್ರು ನೋಡಿ, ಹೆಂಗೆ ಬಿಸಾಕಿದ್ರು. ನಮಗೇನಿಲ್ಲ, ಎಂಥ ಟೆಂಪಲ್ ಆಗಿ ಹೋಗ್ಬಿಡು ಏನಕ್ಕೆ ಇಂಥ ಟೆಂಪಲ್ಸ್ ಅಂತಾರೆ. ನಾವು ಚೆನ್ನಾಗಿದ್ದರೆ ಸಾಕು ಅಂದ್ಕೊಂತಾರೆ ಒಬ್ಬೊಬ್ಬರು. ಅವರಿಲ್ಲ ಅಂದರೆ ನಾವಿಲ್ಲ, ಎಲ್ಲರೂ ನೋಡ್ಕೋಬೇಕು. ಇವೆಲ್ಲ ನಮ್ಮ ಆಸ್ತಿಗಳು, ನಮ್ಮ ಪೂರ್ವಿಕರು ಕೊಟ್ಟಿರೋ ಆಸ್ತಿಗಳು. ಉಳಿಸ್ಕೊಂಡಿಲ್ಲ ಅಂದರೆ ನಾವೆಂಥ ಮನುಷ್ಯರು ಗೊತ್ತಾ. ಆದ್ರೂ ಇವಾಗ ಈ ಕಾಲದಲ್ಲಿ ರೀಲ್ಸು ಟಿಕ್ ಟಾಕ್ ಅಂತ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಮಾಡಿರಿ ಅಂತ. ನಾನೇನು ಹೇಳಲ್ಲ, ಮಾಡಬೇಕು. ಟೆಂಪಲ್ಸ್ ಬಗ್ಗೆ ಮಾಡಬೇಕು, ರೀಲ್ಸ್ ಬಗ್ಗೆ ಮಾಡಬೇಕು. ಎರಡರಲ್ಲಿ ಮಾಡಿದ್ರೇನೆ ಸಕ್ಸಸ್ ಬರೋದು. ಆದರೂ ನಾನು ಒಂದೇ ಮಾತಿರೋದು, ನಮ್ಮ ಇಂಡಿಯಾಗೆ ಜ್ಯೋತಿ ಎಡಾಜೆ ಅಂತ ನಮ್ಮ ಇಂಡಿಯಾಗೆ ಗೋಲ್ಡ್ ಮೆಡಲ್ ತಂದಿದ್ದಾರೆ. ಆ ಅಮ್ಮ ಗೋಲ್ಡ್ ಮೆಡಲ್ ತಂದಿರೋ ದಿವಸ ಏನಾಗಿದೆ ಗೊತ್ತಾ, ಸುತ್ತೂರಿನ ಸ್ಟೇಡಿಯಮಲ್ಲಿ ಒಬ್ಬರು ಇಲ್ಲ. ಅವ್ರು ಗೋಲ್ಡ್ ಮೆಡಲ್ ಸರು ಅವ್ರು ಯಾರೂ ಇಲ್ಲ. ಅಂಥ ಹುಡುಗಿರಿಗೆಲ್ಲ ನಾವು ರೆಸ್ಪೆಕ್ಟ್ ಕೊಡಲ್ಲ. ಮೊನ್ನೆ ಬಿಗ್ ಬಾಸಿಂದ ಪವನ್ ಯಾರ್ಯಾರೋ ಬಂದರು, ಅಂಥವ್ರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ. ಅಂಥವ್ರಿಗೆ ಯಾಕೆ ರೆಸ್ಪೆಕ್ಟ್ ಕೊಡಬೇಕು?
ನಮ್ಮ ಇಂಡಿಯಾಗೆ ಕೊಟ್ಟಿರುವ ಒಂದು ಗೋಲ್ಡ್ ಮೆಡಲ್ಗೆ ಒಬ್ಬರು ಇಲ್ಲ ಆ ಸಂತೋಷಕ್ಕೆ ಆ ಅಮ್ಮ ಎಷ್ಟು ಬಾಧೆ ಆಗಬೇಕು. ಅದಕ್ಕೆ ನಮ್ಮ ಎಂಥ ವೀಡಿಯೋಸ್ ಮಾಡಲಿ ಆಗನಿ ಅದಕ್ಕೆ ಅರ್ಥ ಇರಬೇಕು, ವೀಡಿಯೋಸ್ಗೆ ಇದು ಇರಬೇಕು. ನಾವು ಏನಿಲ್ಲದಿರೇ ವೀಡಿಯೋಸ್ ಅಂದರೆ ಎಂಥ ವೀಡಿಯೋಸು, ರೀಲ್ಸ್ ಮಾಡಬೇಕು, ವೀಡಿಯೋಸ್ ಮಾಡಿದ್ರೆ ಅಂತಲೇ ಟೆಂಪಲ್ಸ್ ಬಗ್ಗೆ ಮಾಡೋದು. ಅದಕ್ಕೆ ನಾನು ಎಲ್ಲ ಹೇಳ್ತೀನಿ ಮಾಡಿ ಅಂತ ನಾನು ಮಾಡ್ತೀನಿ, ವೀಡಿಯೋಸು ರೀಲ್ಸ್ ಎಲ್ಲ ಮಾಡ್ತೀನಿ ನಾನು. ಆದರೂ ನಾನು ಜಾಸ್ತಿ ಮಾಡೋದು ಟೆಂಪಲ್ಸ್. ಇಂಥ ಟೆಂಪಲ್ಸಲ್ಲಿ ನಾನು ಜಾಸ್ತಿ ಮಾಡ್ತಾ ಇರೋದು ನನಗೂ ಗೊತ್ತಿಲ್ಲ ಟೆಂಪಲ್ಸ್ ಬಗ್ಗೆ. ನಮ್ಮ ಇಂಡ್ಯಾದಲ್ಲಿ 50% ನನ್ನ ಥರನೇ ಟೆಂಪಲ್ಸ್ ಮಾಡೋರು ಎಷ್ಟೋ ಜನ. ಬ್ಯಾಗ್ ಇಟ್ಬಿಟ್ಟು ಅಲ್ಲಿ ಹೋಗೋಣ, ನಾವು ಹೋಗೋಣ. ನೋಡಿರಿ, ವಾವ್, ದೀಪ ಕಂಡೆ ಅಂದ್ಕೊತೀನಿ. ದೀಪ ಅವಾಗ ಅನಿಸ್ತಾರನೋ ಗೊತ್ತಿಲ್ಲ. ದಾರಿ ನೋಡಿ ಹೆಂಗಿದೆಯೋ, ಏನು ಕ್ಲೀನ್ ಮಾಡಲ್ಲ ಅಂದ್ಕೊತೀನಿ ನಾನು, ಮಾಡಬೇಕು. ನೋಡಿ ಹೆಂಗಂದ್ರೆ ಹಂಗೆ ಹೋಗ್ತಾ ಇದ್ದೀನಿ. ಅಬ್ಬ ಹಿಂಗೆ ಅಂದ್ಕೊತೀನಿ. ನೋಡಿ ಇಂಥ ಏನಕ್ಕಪ್ಪ ನಮಗೆ ನಮ್ಮ ಜೀವಿತದಲ್ಲಿ ಇಂಥ ಏನಕ್ಕೆ. ನೋಡ್ತಾ ಇದ್ದೀರಲ್ಲ, ಮೋದು ಗೀದು ಅಂತ ಎಲ್ಲ ಇಲ್ಲಿ ಹಾಕ್ಬೇಕಾ? ನೋಡಿ ಇಂಥ ಪ್ಲೇಸಲ್ಲಿ ಇಂಥ ಹಾಕ್ತಾರೆ. ನೋಡಿ ಇಂಥ ಪ್ಲೇಸಲ್ಲಿ ಏನೇನೋ ಹಾಕ್ತಾರೆ, ನಾವು ಏನೂ ತಲೆಗೆ ಹಾಕೋನಲ್ಲ, ನಮ್ಗೆ ಏನಕ್ಕೆ ಬೇಕು ಅವೆಲ್ಲ ಅಂದ್ಕೊತಾರೆ. ನೋಡಿ ಹೆಂಗಿದೆಯೋ, ವಾವ್ ಹೆಂಗಿದೆಯೋ ನೋಡಿ. ಇವಾಗ ಅಲ್ಲಿಗೆ ಹೋಗೋಣ, ನಡೀರಿ, ಅಲ್ಲಿ ಮಾಡ್ಕೊಂಡು ಬರೋಣ ವಿಡಿಯೋ. ಆ ಕಾಲದ ಹೆಂಗಿದೆಯೋ, ಎಂಥ ಜಾಗದಲ್ಲಿದೆಯೋ, ಒಂದು ಕಡೆ ಏನೇನಿದೆಯೋ ಗೊತ್ತಿಲ್ಲ, ನೋಡ್ಕೊಂಬರೋಣ ಬನ್ನಿ. ನೋಡಿ ಹೆಂಗಿದೆಯೋ, ನೋಡೋಣ. ಮಾತ್ರ ಜಾಸ್ತಿ ವೈಲೆಂಟ್ ಆಗಿದೆ. ದೇವರೇನಿಲ್ಲ, ನಾನು ದೇವರಿದ್ದೀಯನೋ ಬಂದೆ ನಾನು. ಇಲ್ಲೇನಿದೆಯೋ ಗೊತ್ತಿಲ್ಲ. ಓಹೋ ಬಾ, ನೋಡಿ ಬಾ ಹೆಂಗಿದೆಯೋ. ಇಲ್ಲೇನು ದೇವರಿಲ್ಲ ಅಂಥದ್ದೇನಿಲ್ಲ, ಆದರೂ ಆ ಕಾಲದು ಕೋಟೆ ಥರ ಇದೆ ಮಾತ್ರ. ನೋಡಿ ಹೆಂಗಿದೆಯೋ. ಇಲ್ಲಿಂದ ಒಂದು ಫೋಟೋ ತೆಗಿಯೋಣ ಇರಿ, ಆಚೆಯಿಂದ ಒಂದು ಫೋಟೋ ತೆಗಿಯೋಣ. ಇತ್ತ ಕಡೆ ಏನಿದೆಯೋ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಏನೋ ದಾರಿ ಇದೆ ಅಂತೆ, ಹೆಂಗಂದ್ರೆ ಹಂಗೆ ಹೋಗೋದಲ್ಲ, ನೋಡ್ಕೊಂಡು ಹೋಗ್ಬೇಕು ಅಂದ್ಕೊತೀನಿ. ಅಬ್ಬ ನೋಡಿ, ಏನಿಲ್ಲ ಅಂದ್ಕೊತಾ ಇದ್ದೀನಿ. ಏನಿಲ್ಲ ಅಂದರೂ ಎಲ್ಲ ನೋಡ್ಬೇಕು ನಾನು. ಬಂದ ಮೇಲೆ ಎಲ್ಲ ನೋಡಿಕೊಂಡೆ ಹೋಗೋದು ನಾನು. ಏನಿಲ್ಲ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಸಪೋರ್ಟ್ ಆಗಿದ್ದರೆ ನಾವು ಇಂಥ ವೀಡಿಯೋಸ್ ಮಾಡೋಕ್ಕೆ ನನಗೆ ಹೋಗೋಣ ಬನ್ನಿ ಮನೆಗೆ. ಆದ್ರೂ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಆಯಿತು ಇಂಥ ವೀಡಿಯೋಸ್ ಮಾಡೋದು. ಇನ್ನು ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಸಪೋರ್ಟ್ ಬೇಕು. ಪ್ಲೀಸ್ ಗೈಸ್.